ನೋಡಿ, ಬೆಕ್ಕುಗಳ ವಿಚಾರಕ್ಕೆ ಎದುರು ಬದುರು ಮನೆಯವರ ನಡುವೆ ಮಾರಾಮಾರಿಯಾಗಿ ಹೋಗ್ಬಿಟ್ಟಿದೆ. ಬೆಕ್ಕಿನ ವಿಷಯಕ್ಕೆ ಶುರುವಾದಂತಹ ಜಗಳ ಪೊಲೀಸರು ಬಂದು ಬಿಡಿಸಬೇಕಾದಂತಹ ಪರಿಸ್ಥಿತಿ ಒಳಗಾಗಿದೆ. ಒಂದು ಮನೆಯಲ್ಲಿ ಗಂಡು ಬೆಕ್ಕು, ಇನ್ನೊಂದು ಮನೆಯಲ್ಲಿ ಹೆಣ್ಣು ಬೆಕ್ಕಿದೆ ಅಂತೆ. ಸೊ ಹಾಗಾಗಿ ಇದರಿಂದ ಒಂದು ರೀತಿಯಾದಂತಹ ಜಗಳ ಕೂಡ ಅಲ್ಲಿ ಮನೆ ಮಾಡಿರುವಂತದ್ದು. ಆದ್ರೆ ಪೊಲೀಸರೇ ಮಧ್ಯಪ್ರವೇಶಿಸಿ ಈ ಜಗಳವನ್ನ ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಹೆಣ್ಣು ಬೆಕ್ಕು 4 ಮರಿಗಳನ್ನ ಹಾಕಿದ್ದೆ ಜಗಳಕ್ಕೆ ಮೂಲ ಕಾರಣ, ಮೇನ್ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ನಿಮ್ಮ ಮನೆ ಗಂಡು ಬೆಕ್ಕಿನ ಕಾರಣಕ್ಕೆ ನಮ್ಮ ಬೆಕ್ಕು 4 ಮರಿಗಳನ್ನ ಹಾಕಿಬಿಟ್ಟಿದೆ. ಇದಕ್ಕೆ ಹೆಣ್ಣು ಬೆಕ್ಕಿನ ಮನೆಯವರಿಗೆ ಗಂಡು ಬೆಕ್ಕಿದ್ದಂತಹ ಮನೆಯವರ ಮೇಲೆ ಕೋಪ ವಿಪರೀತವಾಗಿರುವಂತದ್ದು. ನೋಡಿ, ಇದು ಬೆಕ್ಕುಗಳ ವಿಚಾರಕ್ಕೆ ನಡೆದಿರುವಂತಹ ಮಾರಾಮಾರಿ. ಅಕ್ಕಪಕ್ಕದ ಮನೆಯವರ ನಿದ್ದೆಗೆಡಿಸ್ಬಿಟ್ಟಿದೆ. 2 ಮನೆಗಳ ಕತೆ. ಬೆಕ್ಕಿನ ವಿಷಯಕ್ಕೆ ಶುರುವಾದಂತಹ ಜಗಳ, ಪೊಲೀಸರು ಬರಬೇಕಾಯಿತು. ಬಂದು ಪೊಲೀಸರು ಮಧ್ಯಪ್ರವೇಶಿಸಿ ಇಬ್ಬರು ಮನೆಯವರ ಜಗಳವನ್ನ ಬಿಡಿಸುವುದಕ್ಕೆ ಮುಂದಾದ್ರು. ಹೆಣ್ಣು ಬೆಕ್ಕು 4 ಮರಿಗಳನ್ನು ಹಾಕಿದ್ದೆ ಜಗಳಕ್ಕೆ ಕಾರಣ. ಬಿಕಾಸ್ ಇನ್ನೊಂದು ಮನೆಯಲ್ಲಿ ಗಂಡು ಬೆಕ್ಕಿತ್ತಂತೆ. ನಿಮ್ಮ ಮನೆ ಗಂಡು ಬೆಕ್ಕಿನ ಕಾರಣಕ್ಕೆ ನಮ್ಮ ಬೆಕ್ಕು 4 ಮರಿಗಳನ್ನು ಹಾಕಿದೆ ಅಂತ ಹೇಳಿ ಈಗ ಜಗಳ ಮಾಡುವಂತಹ ಪರಿಸ್ಥಿತಿ ಬೀದಿಗೆ ಬಂದಿದ್ದಾರೆ. ಏನ್ ಕಾರಣ? ಇಷ್ಟೇ, ಇದೊಂದು ಸಿಲ್ಲಿ ಜಗಳ. ಇದು ನಿಜಕ್ಕೂ ಈಗ ನಿದ್ದೆಗೆಡಿಸ್ಬಿಟ್ಟಿದೆ 2 ಮನೆಗಳ ಕತೆ ಇದು. ಆದ್ರೆ ಈ ಜಗಳವನ್ನ ಹೇಗಾದ್ರೂ ಮಾಡಿ ಹತೋಟಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಅವ್ರು ಯಾರೋದೋ ಪಕ್ಕದ ಮನೆಯಲ್ಲಿ ಗಂಡು ಬೆಕ್ಕಿತ್ತಂತೆ, ಆ ಹೆಣ್ಣು ಬೆಕ್ಕು ಮನೆಗೆ ಹೋಗಿದೆ. ಹೀಗಾಗಿ 4 ಮರಿಗಳನ್ನು ಹಾಕುವಂತಹ ಪರಿಸ್ಥಿತಿ ಹೆಣ್ಣು ಬೆಕ್ಕಿಗೆ ಬಂದಿದೆ. ಸೊ ಇದಕ್ಕೆ ನೀವೇ ಕಾರಣ. ನಿಮ್ಮ ಗಂಡು ಬೆಕ್ಕನ್ನ ಸರಿಯಾಗಿ ನೋಡ್ಕೊಳ್ಬೇಕಿತ್ತು ನೀವು. ಅಲ್ಲ, ಯಾವಾಗಲೂ ಅದನ್ನೇನು ಕಾಯಕ್ಕಾಗತ್ತಾ? ಓಡಾಡ್ತಾ ಇರುತ್ತದು ಅದ್ರ ಪಾಡಿಗದು. ಹಾಗಂತ ಹೇಳಿ ಪ್ರತಿನಿತ್ಯ ಅದನ್ನೇ ನೋಡ್ಕೊಳ್ತಿರ್ತಾರ? ಇಲ್ವಲ್ಲ. ಸೊ ಅದಕ್ಕೆ ಈಗ ಇಬ್ಬರು ಮನೆಯ ಕುಟುಂಬಸ್ಥರು ವಾಗ್ವಾದಕ್ಕೆ ಮುಂದಾಗಿದ್ದಾರೆ. ಅದನ್ನ ನಿಯಂತ್ರಿಸುವುದಕ್ಕಂತ ಹೇಳಿ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಜಯ್, ನಿಜಕ್ಕೂ ಒಂದು ರೀತಿಯಾಗಿ ಹಾಸ್ಯಾಸ್ಪದವಾಗಿರುವಂತಹ ಒಂದು ಪ್ರಕರಣ ಇದು. ಏನು ಇದು, ಯಾವ ವಿಚಾರಕ್ಕೆ ಅಂತಂದ್ರೆ, ಈಗ ಅವರ ಮನೆಯವರು ಏನ್ ಸುಮ್ಮನೆ ಆಗಿದಾರ, ಮತ್ತೆ ಗಲಾಟೆಯನ್ನ ಆರಂಭ ಮಾಡಿದಾರ? ಪೊಲೀಸರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತ, ಅಂದ್ರೆ ಇದು ಹಾಸ್ಯಾಸ್ಪದ ಸುದ್ದಿನೇ. ಯಾಕಂದ್ರೆ ಬೆಕ್ಕಿನ ವಿಚಾರವಾಗಿ ಎದುರು ಬದ್ರು, ಅಂದ್ರೆ ಹಲವು ವರ್ಷಗಳಿಂದಲೂ ಕೂಡ ಎದುರು ಬರೋದು, ಅಂದ್ರೆ ಮನೆ ಮುಂದೆ ವಾಸವಾಗಿರುವಂತ 2 ಕುಟುಂಬಸ್ಥರು. ಅಂದ್ರೆ ಇಲ್ಲಿ ಬೆಕ್ಕಿನ ವಿಚಾರವಾಗಿ ಸಾಕಷ್ಟು ದಿನದಿಂದ ಕೂಡ ಜಗಳ ಆಗ್ತಾ ಇರ್ತಾರೆ ಇಬ್ರು ಮನೆಯವರ ವಿಚಾರವಾಗಿ. ಒಂದ್ ಕಡೆ ಒಂದು ಹೆಣ್ಣು ಬೆಕ್ಕು ಅವರು ಸಾಕ್ತಾ ಇದ್ರು, ಮತ್ತೊಂದು ಮನೆಯಲ್ಲಿ ಇರುವಂತಹ ಒಂದು ಕುಟುಂಬ ಏನಿದೆ ಅವರು ಗಂಡು ಬೆಕ್ಕನ್ನ ಸಾಕ್ತಾ ಇದ್ರು. ಇತ್ತೀಚೆಗೆ ಒಂದು ಹೆಣ್ಣು ಬೆಕ್ಕೇನಿದೆ ಅದು 4 ಮರಿಯನ್ನ ಹಾಕಿರುತ್ತೆ. ಇದೇ ವಿಚಾರವಾಗಿ ರಾತ್ರಿ ಆದ್ರೆ ಸಾಕು 2 ಬೆಕ್ಕುಗಳು ಕೂಡ ಈಚೆ, ಅಂದ್ರೆ ಅವು ಒಂದು ಪ್ಯಾಸೇಜ್ ಏನಿದೆ, ಜೊತೆಗೆ ಅಕ್ಕಪಕ್ಕದ ಮನೆಗಳು ಏನಿದೆ ಎಲ್ಲಾ ಕಡೆ ಹೋಗಿ ಅವು ಕೂಗಳೋದು ರೀತಿಯಲ್ಲಿ ಸಾಕಷ್ಟು ಕಿರ್ಚಾಟವನ್ನ ಮಾಡ್ತಿತ್ತು. ಇದರಿಂದ ಸಾಕಷ್ಟು ಅಲ್ಲಿ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಕೂಡ ಆಗ್ತಾ ಇತ್ತು. ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ಬೆಕ್ಕುಗಳಿಂದಲೇ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಗಲಾಟೆ ಬೇರೆಯವರೆಲ್ಲ ಬಂದ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ಹೆಣ್ಣು ಬೆಕ್ಕು ಮರಿ ಏನಿದೆ ಅದು 4 ಮರಿಯನ್ನ ಹಾಕಿತ್ತು. ಹೀಗಾಗಿ ಎದುರು ಮನೆಯಲ್ಲಿ ಇರುವಂತಹ ಕುಟುಂಬಸ್ಥರಕ್ಕೆ ಹೋಗಿ ಇವರು ಸಾಕಷ್ಟು ಬೈದಿರ್ತಾರೆ. ಅಂದ್ರೆ ಕೋಪಗೊಂಡು ಅಲ್ಲಿ ಹಲ್ಲೆ ಮಾಡೋಕ್ಕೂ ಕೂಡ ಮುಂದಾಗಿರ್ತಾರೆ. ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಂದನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಬೆಕ್ಕಿಂದ ನಮ್ಮ ಬೆಕ್ಕು ಮರಿಯನ್ನ ಹಾಕಿದ್ರೆ ಇನ್ಮೇಲೆ ನೀವೇ ಆ ಬೆಕ್ಕುಗಳನ್ನ ಸಾಕೊಳ್ಳಿ, ಇದಕ್ಕೆ ನಾವು ಜವಾಬ್ದಾರಿ ಎಲ್ಲ ಹಂಗೆ ಹಿಂಗೆ ಅಂತೇಳಿ
ಸಾಕಷ್ಟು ಗಲಾಟೆಗಳು ಕೂಡ ಆಗಿರುತ್ತೆ. ಯಾವಾಗ ಇವ್ರದ್ದು ನಿನ್ನೆ ಬೆಳಗ್ಗೆ ಒಂದು 7 ಗಂಟೆಗೆ ಇದೇ ರೀತಿಯಾದಂತ ಮತ್ತೆ ಜಗಳ ಶುರು ಆಗುತ್ತೆ. ಆ ನಂತರ ಸ್ಥಳೀಯರು ಕೂಡ ಬಂದು ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಯಾವಾಗ ಇವರ ಜಗಳ ತಾರಕಕ್ಕೆ ಇರುತ್ತೋ ಇಮಿಡಿಯೇಟ್ ಆಗಿ ಅಂದ್ರೆ 112 ಪೊಲೀಸ್ನವ್ರಿಗೆ ಕರೆಯನ್ನ ಮಾಡ್ತಾರೆ. ಹೊಯ್ಸಳ ಪೊಲೀಸ್ನವರು ಕೂಡ ಇಮಿಡಿಯೇಟ್ ಆಗಿ ಬರ್ತಾರೆ. ಇದ್ಯಾವ್ದು ಸಣ್ಣ ವಿಚಾರಕ್ಕೆ ಈ ರೀತಿಯಾಗಿ ಮನೆ ಮುಂದೆ ಜಗಳ ಆಡ್ತಾ ಇದ್ರು ಅಂತ ಹೇಳಿ ಸಾಕಷ್ಟು ಬುದ್ಧಿವಾದನ ಹೇಳಿ ಅಲ್ಲಿ ಅವರು ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಬುದ್ಧಿ ಹೇಳಿ ನಂತರ ವಾಪಸ್ ಕಳಿಸ್ತಾರೆ. ಆದ್ರೆ ಇವರು ಪೊಲೀಸರು ಹೋದ್ರು ಕೂಡ ಮತ್ತೆ ಇವರು ಜಗಳವನ್ನ ಮುಂದುವರೆದಿರ್ತಾರೆ. ಇದಾದ ನಂತರ ಅವ್ರಿಗೆ ಒಂದು ಏನು ನೀನ್ ಸುಮ್ನೆ ಬಿಡೋದಿಲ್ಲ, ಕೊಲೆ ಮಾಡ್ತೀನಿ ಅಥವಾ ಅಲ್ಲೇ ಮಾಡ್ತೀನಿ ಅಂತ ಹೇಳಿ ಬೆದರಿಕೆನ ಹಾಕಿರ್ತಾರೋ. ಹೀಗಾಗಿ ಅಂದ್ರೆ ಇಲ್ಲೇ ಕೂಡ ಗಲಾಟೆ ಆದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತ ಅಲ್ಲೇ ಮಾಡ್ತೀವಿ ಕೊಲೆ ಮಾಡ್ತೀವಿ ಅಂತ ಹೇಳಿ ಒಂದು ಬೆದರಿಕೆನ ಹಾಕಿರ್ತಾರೆ. ಹೀಗಾಗಿ ಬೆದರಿಕೆ ಸಂಬಂಧ ಇದೀಗ ಶೇಷಾದ್ರಿಪುರಂ ಠಾಣೆಗೆ ಈಗ ಮನೆಯವರು ಕೂಡ ದೂರನ ಅಂದ್ರೆ ಇಬ್ರು ಕೂಡ ಕೌಂಟರ್ ದೂರನ್ನ ಕೂಡ ಕೊಡೋದಿಕ್ಕೆ ಮುಂದಾಗಿದ್ದಾರೆ. ದೀಪಾ, ಎಸ್ ಅಜಯ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.